ಡಕೋಟಾ ಎಕ್ಸ್‌ಪ್ರೆಸ್ ಬಸ್ಸುಗಳ ನಡುವೆ ಪ್ರಯಾಣಿಕರ ಜೀವಕ್ಕೆ ಗ್ಯಾರಂಟಿ ಯಾರು? ಬಸ್ಸು 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 ಡಕೋಟಾ ಎಕ್ಸ್‌ಪ್ರೆಸ್ ಬಸ್ಸು. ಈ ಬಸ್ಸುಗಳಲ್ಲಿ ಹೋದರೆ ಊರು ಮುಟ್ಟೋದೇ ಡೌಟು. ಇದು ಕೇವಲ ವ್ಯಂಗ್ಯದ ಮಾತಲ್ಲ. ಮಸ್ಕಿ ಘಟಕದ ಬಸ್ಗಳ ಅವ್ಯವಸ್ಥೆಯಿಂದ ಬೇಸತ್ತ ಪ್ರಯಾಣಿಕರ ಅಳಲು. ಬಸ್ಸುಗಳಲ್ಲಿ ಕೇವಲ ದೇಹಗಳು ಪ್ರಯಾಣಿಸುವುದಿಲ್ಲ, ಅದರೊಂದಿಗೆ ನೂರಾರು ಕನಸುಗಳು, ಮನಸ್ಸುಗಳು, ಭರವಸೆಗಳು, ಜವಾಬ್ದಾರಿಗಳು ಹಾಗೂ ಜೀವಗಳು ಪ್ರಯಾಣಿಸುತ್ತಿರುತ್ತವೆ. ಬಿಲ್ಲಿನಿಂದ ಹೊರಬಿದ್ದ ಬಾಣದಂತೆ ನಿಗದಿತ ಗುರಿಯತ್ತ ಸಾಗುವ ಈ ಪ್ರಯಾಣಿಕರನ್ನು ಹೊತ್ತ ಬಸ್ಸೇ ರಸ್ತೆ ಮಧ್ಯದಲ್ಲಿ ಅನಾಥವಾಗಿ ನಿಂತರೆ ಗುರಿಯತ್ತ ಹೊರಟವರ ಪರಿಸ್ಥಿತಿ ಏನಾಗಬೇಕು? ಇದಕ್ಕೆ ತಾಜಾ ಉದಾಹರಣೆಯಾಗಿ ಮಸ್ಕಿ ಘಟಕದಿಂದ ಬಳಗಾನೂರಿಗೆ ಸಂಚರಿಸುವ KA-36 F1228 ಸಂಖ್ಯೆಯ ಬಸ್ಸು ಮಾರ್ಗಮಧ್ಯದಲ್ಲಿ ಮಧ್ಯಾಹ್ನ ಸುಮಾರು 12 ಗಂಟೆಗೆ ಕೆಟ್ಟು ನಿಂತಿದ್ದು, ಸಂಜೆಯಾದರೂ ದುರಸ್ತಿಯಾಗದೆ ಪ್ರಯಾಣಿಕರನ್ನು ಪರದಾಡುವಂತೆ ಮಾಡಿದೆ ಎಂಬ ಆರೋಪ ಕೇಳಿಬಂದಿದೆ. ಪರೀಕ್ಷೆಗೋ, ಸಂದರ್ಶನಕ್ಕೋ, ಆಸ್ಪತ್ರೆಗೆ ಹೋಗಬೇಕೋ, ವಿದ್ಯಾರ್ಥಿಗಳು ಪರೀಕ್ಷೆಗೆ, ಉದ್ಯೋಗಾಕಾಂಕ್ಷಿಗಳು ಸಂದರ್ಶನಕ್ಕೆ, ನೌಕರರು ಕರ್ತವ್ಯಕ್ಕೆ, ವ್ಯಾಪಾರಿಗಳು ವ್ಯಾಪಾರಕ್ಕೆ, ಕುಟುಂಬಸ್ಥರು ಅಂತ್ಯಸಂಸ್ಕಾರಕ್ಕೆ, ರೋಗಿಗಳು ಆಸ್ಪತ್ರೆಗೆ, ಹೀಗೆ ಪ್ರತಿಯೊಬ್ಬರೂ ಒಂದೊಂದು ತುರ್ತು ಕಾರಣಕ್ಕಾಗಿ ಬಸ್ಸಿನ ಮೇಲೆ ಅವಲಂಬಿತರಾಗಿರುತ್ತಾರೆ. ಆದರೆ ಮಾರ್ಗಮಧ್ಯದಲ್ಲೇ ಬಸ್ಸು ಕೈಕೊಟ್ಟರೆ ಅವರ ಸಮಯ, ಹಣ, ಅವಕಾಶ ಮತ್ತು ಕೆಲವೊಮ್ಮೆ ಜೀವದ ಮೇಲೆಯೇ ಪರಿಣಾಮ ಬೀರುವ ಸಾಧ್ಯತೆಯಿದೆ. ಇದಕ್ಕೆ ಹೊಣೆ ಯಾರು ಎಂಬ ಪ್ರಶ್ನೆಯನ್ನು ಸಾರ್ವಜನಿಕರು ಕೇಳುತ್ತಿದ್ದಾರೆ. ಉಗಿಬಂಡಿಯಂತೆ ಹೊಗೆ ಉಗುಳುವ ಓಬೇರಾಯನ ಕಾಲದ ಬಸ್ಸುಗಳನ್ನೇ ಓಡಿಸಿದರೆ ಅವು ರಸ್ತೆ ಮೇಲೆ ಓಡುವ ಬದಲುಗದ್ದೆ, ಕಾಲುವೆ ಸೇರುವ ದಿನ ದೂರವಿಲ್ಲ ಎಂಬುದು ಪ್ರಯಾಣಿಕರ ವ್ಯಂಗ್ಯಮಿಶ್ರಿತ ಆಕ್ರೋಶ. ಪ್ರಯಾಣಿಕರಿಗೆ ನಿಜವಾಗಿಯೂ ಉತ್ತಮ ಸೇವೆ ನೀಡಬೇಕಾದರೆ ಹಳೆಯದಾಗಿ ಪದೇ ಪದೇ ಕೆಟ್ಟು ನಿಲ್ಲುವ ಬಸ್ಸುಗಳನ್ನು ಬದಲಿಸಿ ಸುಸಜ್ಜಿತ ಹೊಸ ಬಸ್ಸುಗಳನ್ನು ಒದಗಿಸಬೇಕು ಎಂಬ ಆಗ್ರಹ ಕೇಳಿಬರುತ್ತಿದೆ. ಬಳಗಾನೂರು ಬೆಂಗಳೂರು ಬಸ್ ಸಮಯ ಯಾವಾಗ? ಇನ್ನೊಂದೆಡೆ ಜನರ ಹೋರಾಟದ ಫಲವಾಗಿ ದೊರೆತ ಬಳಗಾನೂರು ಬೆಂಗಳೂರು ಬಸ್ ಸೇವೆಯ ಸಮಯದ ಬಗ್ಗೆಯೂ ಪ್ರಯಾಣಿಕರಲ್ಲಿ ಗೊಂದಲ ಮುಂದುವರೆದಿದೆ. ಬಸ್ಸು ಯಾವಾಗ ಬರುತ್ತದೆ ಎಂಬುದೇ ಗೊತ್ತಿಲ್ಲ. ಬಂದಾಗಲೇ ಏರಬೇಕು. ಬೆಂಗಳೂರಿನಿಂದ ಮರಳಿ ಬಳಗಾನೂರಿಗೆ ಬರುವ ಬದಲು ಮಸ್ಕಿಯಲ್ಲೇ ಕೊನೆಗೊಂಡರೆ ಬೆಂಗಳೂರಿನಿಂದ ಬರುವ ಬಳಗಾನೂರಿನ ಪ್ರಯಾಣಿಕರ ಗತಿ ಏನು ಎಂಬ ಪ್ರಶ್ನೆ ಸಾರ್ವಜನಿಕರದ್ದು. ಬೆಳಗ್ಗೆ 8 ಗಂಟೆಗೆ ಬರಬೇಕಾದ ಬಸ್ಸಿಗಾಗಿ ಕಾಯುತ್ತಾ 10 ಗಂಟೆಯಾದರೂ ಬಸ್ ಕಾಣದಿದ್ದರೆ ನಿಗದಿತ ಸಮಯದ ಬಗ್ಗೆ ಇಲಾಖೆ ಸ್ಪಷ್ಟತೆ ನೀಡಬೇಕಲ್ಲವೇ ಎಂದು ಪ್ರಯಾಣಿಕರು ಪ್ರಶ್ನಿಸುತ್ತಿದ್ದಾರೆ. ಪ್ರಯಾಣಿಕರಷ್ಟೇ ಅಲ್ಲ, ಚಾಲಕ ನಿರ್ವಾಹಕರಿಗೂ ಸಮಸ್ಯೆಗಳ ಸರಮಾಲೆ. ಬಳಗಾನೂರಿನಲ್ಲಿ ರಾತ್ರಿ ವಸ್ತಿ ಮಾಡುವ ಚಾಲಕರು ಹಾಗೂ ನಿರ್ವಾಹಕರ ಸ್ಥಿತಿಯೂ ಚಿಂತಾಜನಕವಾಗಿದೆ. ಮಲಗಲು ಕೊಠಡಿಯಿಲ್ಲ, ಶೌಚಾಲಯವಿಲ್ಲ, ಸ್ನಾನ ಹಾಗೂ ಮುಖ ತೊಳೆಯಲು ಸೂಕ್ತ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆಯೂ ಸಮರ್ಪಕವಾಗಿಲ್ಲ. ಸೊಳ್ಳೆಗಳ ಕಾಟದ ನಡುವೆ ನಿದ್ದೆಗೆಡುವ ಪರಿಸ್ಥಿತಿ. ಮಳೆಗಾಲದಲ್ಲಿ ಸೋರುವ ಬಸ್ಸುಗಳೇ ಆಶ್ರಯವಾಗುವ ದುಸ್ಥಿತಿಯಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಇಷ್ಟೇ ಅಲ್ಲ, ರಾತ್ರಿ ಸಂಗ್ರಹವಾಗುವ ಟಿಕೆಟ್ ಹಣವನ್ನು ಸುರಕ್ಷಿತವಾಗಿ ಇರಿಸಲು ಸೂಕ್ತ ವ್ಯವಸ್ಥೆ ಇಲ್ಲದಿದ್ದರೆ ಹಣ ಕಳುವಾದ ಸಂದರ್ಭದಲ್ಲಿ ಹೊಣೆಗಾರಿಕೆ ಯಾರದ್ದು ಎಂಬ ಪ್ರಶ್ನೆಯೂ ಎದುರಾಗುತ್ತದೆ. ಬಸ್ ನಿಲ್ದಾಣವಿಲ್ಲ, ವಿಶ್ರಾಂತಿ ಕೊಠಡಿಯಿಲ್ಲ, ಶೌಚಾಲಯವೂ ಇಲ್ಲ. ಪಟ್ಟಣವಾಗಿ ಬೆಳೆಯುತ್ತಿರುವ ಬಳಗಾನೂರಿಗೆ ಸಮರ್ಪಕ ಬಸ್ ನಿಲ್ದಾಣದ ಅಗತ್ಯವಿದೆ. ಚಾಲಕರು ಹಾಗೂ ನಿರ್ವಾಹಕರಿಗೆ ವಿಶ್ರಾಂತಿ ಕೊಠಡಿ, ಶೌಚಾಲಯ, ಕುಡಿಯುವ ನೀರು, ವಿದ್ಯುತ್ ಸೇರಿದಂತೆ ಕನಿಷ್ಠ ಮೂಲಸೌಕರ್ಯ ಕಲ್ಪಿಸುವುದು ಅತ್ಯಗತ್ಯ. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಯಾವುದಾದರೂ ಸೂಕ್ತ ಸಮುದಾಯ ಭವನದಲ್ಲಿ ತಾತ್ಕಾಲಿಕವಾಗಿ ರಾತ್ರಿ ವಾಸದ ವ್ಯವಸ್ಥೆ ಕಲ್ಪಿಸಿ ಅಗತ್ಯ ಮೂಲಸೌಕರ್ಯ ಒದಗಿಸಿದರೆ ಅದು ಚಾಲಕರು ನಿರ್ವಾಹಕರಿಗೆ ಮಾತ್ರವಲ್ಲ, ಬಳಗಾನೂರಿನ ಗೌರವಕ್ಕೂ ಕಾರಣವಾಗಲಿದೆ ಎಂಬ ಅಭಿಪ್ರಾಯ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ. ಡ್ಯೂಟಿ ಮಾಡುವವರು ಬಳಗಾನೂರಿಗೆ ಬೈಯುತ್ತಾ ಕೆಲಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಬಾರದು. ಅವರಿಗೆ ಅಗತ್ಯ ಸೌಲಭ್ಯ ಕಲ್ಪಿಸುವುದು ನಮ್ಮ ಕರ್ತವ್ಯವೂ ಹೌದು ಎಂಬ ಮಾತುಗಳು ಕೇಳಿಬರುತ್ತಿವೆ. ಖಾಸಗಿ ವಾಹನಗಳು ಇಲ್ಲ, ಸರ್ಕಾರಿ ಬಸ್ಸುಗಳನ್ನೇ ನಂಬಬೇಕು. ಮಹಿಳೆಯರಿಗೆ ಉಚಿತ ಪ್ರಯಾಣದ ವ್ಯವಸ್ಥೆ ಜಾರಿಯಲ್ಲಿರುವುದರಿಂದ ಗ್ರಾಮೀಣ ಭಾಗಗಳಲ್ಲಿ ಖಾಸಗಿ ಟೆಂಪೋ ಟ್ರ್ಯಾಕ್ಸ್ ಸೇರಿದಂತೆ ಪರ್ಯಾಯ ಸಾರಿಗೆ ವ್ಯವಸ್ಥೆಯೂ ಕಡಿಮೆಯಾಗಿದೆ. ಹೀಗಿರುವಾಗ ಸರ್ಕಾರಿ ಬಸ್ಸುಗಳು ಸಮಯಕ್ಕೆ ಸರಿಯಾಗಿ ಬರದಿದ್ದರೆ, ಕೆಟ್ಟು ನಿಂತರೆ ಅಥವಾ ಮಾರ್ಗಮಧ್ಯದಲ್ಲೇ ಪ್ರಯಾಣಿಕರನ್ನು ಇಳಿಸಿದರೆ ಜನರ ಗತಿಯೇನು ಎಂಬ ಪ್ರಶ್ನೆ ಸಹಜವಾಗಿಯೇ ಉದ್ಭವಿಸುತ್ತದೆ. ಬಳಗಾನೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕ ಸಾರಿಗೆ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಹೊಸ ಬಸ್ಸುಗಳ ವ್ಯವಸ್ಥೆ, ನಿಗದಿತ ವೇಳಾಪಟ್ಟಿ, ಸಮಯ ಪಾಲನೆ, ಬಸ್ ನಿಲ್ದಾಣ ಹಾಗೂ ಚಾಲಕ ನಿರ್ವಾಹಕರಿಗೆ ಮೂಲಸೌಕರ್ಯ ಕಲ್ಪಿಸಬೇಕೆಂಬ ಆಗ್ರಹ ಬಲವಾಗುತ್ತಿದೆ. ವರದಿಗಾರರು ಪ್ರಯಾಣಿಕರ ಕರೆಗೆ ಸ್ಪಂದನೆಯಿಲ್ಲ. ಘಟಕದ ವ್ಯವಸ್ಥಾಪಕರಿಗೆ ಪ್ರಯಾಣಿಕರು ವರದಿಗಾರರು ಕರೆ ಮಾಡಿದರೆ ವ್ಯವಸ್ಥಾಪಕರಿಂದ ಸರಿಯಾದ ಸ್ಪಂದನೆ ನೀಡದೆ ನಿರ್ಲಕ್ಷ್ಯ ವಹಿಸುತ್ತಿರುವುದು
ಅವರ ಬೇಜವಾಬ್ದಾರಿತನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತದೆಯೇ ಇಲಾಖೆ? ಜನರ ತೆರಿಗೆ ಹಣದಿಂದ ನಡೆಯುವ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಜನರಿಗೆ ಅನುಕೂಲವಾಗಬೇಕೇ ಹೊರತು ಪ್ರತಿದಿನ ಹೊಸ ಸಮಸ್ಯೆಯಾಗಿ ಪರಿಣಮಿಸಬಾರದು. ರಸ್ತೆ ಮಧ್ಯದಲ್ಲಿ ಕೆಟ್ಟು ನಿಲ್ಲುವ, ಹೊಗೆ ಉಗುಳುವ ಹಳೆಯ ಬಸ್ಸುಗಳನ್ನು ಓಡಿಸುವುದನ್ನು ಬಿಟ್ಟು ಪ್ರಯಾಣಿಕರ ಸುರಕ್ಷತೆ ಹಾಗೂ ಸಮಯಕ್ಕೆ ಆದ್ಯತೆ ನೀಡಿ ಹೊಸ ಮತ್ತು ಸುಸಜ್ಜಿತ ಬಸ್ಸುಗಳನ್ನು ಓಡಿಸುವ ಮೂಲಕ ಬಳಗಾನೂರು ಭಾಗದ ಸಾರಿಗೆ ವ್ಯವಸ್ಥೆಗೆ ಕಾಯಕಲ್ಪ ನೀಡಬೇಕಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಜನರ ಅಳಲಿಗೆ ಸ್ಪಂದಿಸಿ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡುವರೆ? ಕೆಟ್ಟು ನಿಲ್ಲುವ ಬಸ್ಸುಗಳಿಗೆ ಬ್ರೇಕ್ ಹಾಕಿ ಪ್ರಯಾಣಿಕರ ಸಂಕಷ್ಟಕ್ಕೆ ಪರಿಹಾರ ನೀಡುವರೆ? ಇದೀಗ ಸಾರ್ವಜನಿಕರ ಕಣ್ಣು ಇಲಾಖೆಯತ್ತ ನೆಟ್ಟಿದೆ. ವರದಿ: ಸುರೇಶ, ಬಳಗಾನೂರು.